ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಬ್ಯಾಂಗ್ಳೂರು ಪಾರ್ಟ್ 1 ವಿಡಿಯೋ ಪೋಸ್ಟ್ ಮಾಡಿದಾಗ ಎಲ್ಲರೂ ತುಂಬ ಕ್ಯೂರಿಯಾಸಿಟಿಯಿಂದ ಕಾಯ್ತಾಯಿದ್ರಿ. ಪಾರ್ಟ್ 2 ಯಾವಾಗ ಹಾಕ್ತೀರಾ ಅಂತ ಅಂದ್ಬಿಟ್ಟು. ಬಿ ಹಾನೆಸ್ಟಾಗಿ ನಾನು ಹೇಳಬೇಕು ಅಂತಂದರೆ ಪಾರ್ಟ್ 2 ವಿಡಿಯೋ ಹಾಕೋದಕ್ಕೆ ನನಗೆ ಇಷ್ಟ ಇರಲಿಲ್ಲ. ಯಾಕಂತಂದರೆ ನಾವು ಅಲ್ಲಿಗೆ ಹೋಗಿದ್ದೆ ಏನೋ ಅಂದ್ಕೊಂಡು ಅಲ್ಲಿ ಇನ್ನೇನೇನೋ ಆಯಿತು. ಯಾಕೆ ಈ ಥರ ಆಗ್ತಾಯಿದೆ? ಪ್ರತಿಯೊಂದು ವಿಷಯದಲ್ಲೂ ಅಷ್ಟೇ. ನನಗಂತೂ ತುಂಬ ಸಲ ರಿಪೀಟ್ ಆಗಿದೆ. ನಾನು ಅಂದ್ಕೋತೀನಿ ಏನು ನನಗೆ ಟೈಮೇ ಸರಿಯಾಗಿಲ್ಲ ಅಥವಾ ನಾನು ಅಂದ್ಕೊಂಡಿದ್ದೇನೂ ಆಗ್ತಾಯಿಲ್ವಾ ಅಂತ ಸಖತ್ತು ಡಿಸಪಾಯಿಂಟ್ಮೆಂಟ್ ಆಗುತ್ತೆ. ಅಲ್ಲಿ ನಾವು ಮೆಟ್ರೋ ಸ್ಟೇಷನ್ ಇಳಿದಾದ್ಮೇಲೆ ನನಗೆ ತುಂಬ ಇಷ್ಟ ಆಗಿರೋ ಪ್ಲೇಸು ಬ್ಯಾಂಗ್ಳೂರಲ್ಲಿ ಅಂತಂದರೆ ದ ಆರ್ಟ್ ಆಫ್ ಲಿವಿಂಗ್. ನಾವು ಅದನ್ನು ರವಿಶಂಕರ್ ಗುರೂಜಿ ಆಶ್ರಮ ಅಂತ ಕೂಗ್ತೀವಿ. ಅಲ್ಲಿಗೆ ಹೋಗಿ ಆ ಪ್ಲೇಸಸ್ನೆಲ್ಲ ಎಕ್ಸ್ಪ್ಲೋರ್ ಮಾಡಿ ನಿಮಗೆ ತೋರಿಸ್ಬೇಕು ಅಂತ ಅಂದ್ಕೊಂಡೆ. ಬಟ್ ನಾನು ಅದ್ರ ಹಿಂದಿನ ದಿನ ಗೂಗಲಲ್ಲಿ ಚೆಕ್ ಮಾಡಿದಾಗ ಆಶ್ರಮ ಓಪನ್ ಇರುತ್ತೆ ಅಂತ ತೋರಿಸ್ತು. ಅಲ್ಲೋಗಿ ಕೇಳಿದಾಗ ಆಶ್ರಮ ಕ್ಲೋಸ್, ವೀಕೆಂಡ್ ಮಾತ್ರ ಓಪನ್ ಇರುತ್ತೆ ಅಂತ ಹೇಳಿದ್ರು. ಸೊ ಸಖತ್ತು ಡಿಸಪಾಯಿಂಟ್ಮೆಂಟ್ ಆಯಿತು. ಫುಲ್ಲು ಲಿಟ್ರಲಿ ನನಗೆ ಅಳುನೇ ಬಂದುಬಿಡ್ತು. ನಾನು ಸಖತ್ತು ಅಲ್ಲೇ ಬೇಜಾರಾಗಿದೆ. ತಿರ್ಗಿ ಆಮೇಲೆ ನನ್ನ ಫ್ರೆಂಡ್ ಏನಂತ ಹೇಳಿದ್ಲು, ಇಲ್ಲಿಂದ ವಾಕೇಬಲ್ ಡಿಸ್ಟೆನ್ಸಲ್ಲಿ ಇನ್ನೊಂದು ತ್ರಿಮೂರ್ತಿ ಧ್ಯಾನ ಮಂದಿರ ಅಂತಿದೆ, ಅಲ್ಲಿಗೆ ಹೋಗೋಣ ಅಂತಂದ್ಲು. ಸೊ ಆಯಿತು ಅಂತ ಅಲ್ಲಿಗೆ ಹೋದೋ. ನಾವು ಅಲ್ಲಿಗೆ ಹೋಗೋ ಅಷ್ಟರಲ್ಲಿ ನಿಯರ್ಲಿ 12:15 ಆಗೋಗಿತ್ತು. ಅದು 12:30ಗೆ ಕ್ಲೋಸ್. ಆ ವಿಡಿಯೋನಾದರೂ ಶೂಟ್ ಮಾಡಿ ನಿಮಗೆ ಎಕ್ಸ್ಪ್ಲೋರ್ ಮಾಡಿ ತೋರಿಸೋಣ ಅಂತಂದರೆ ಅಲ್ಲಿ ವಿಡಿಯೋನೇ ಅಲೋ ಇಲ್ಲ. ಏನು ಮಾಡೋದು? ಆದರೂ ಸ್ವಲ್ಪ ಕ್ಲಿಪ್ಪಿಂಗ್ನ ನಿಮಗೋಸ್ಕರ ಅಂತ ಕದ್ದು ಮುಚ್ಚಿ ಶೂಟ್ ಮಾಡಿದ್ದೀನಿ. ಇವಾಗ ಆ ವಿಡಿಯೋ ಪ್ಲೇ ಮಾಡ್ತೀನಿ, ನೀವೇ ಹೋಗಿ ನೋಡ್ಕೊಂಬನ್ನಿ. ಸ್ಟಾರ್ಟಿಂಗು ನಾವಿಲ್ಲಿಗೆ ಹೋಗಬೇಕು ಅಂತ ಹೋಗಿದ್ದು, ಅದರ ಎಂಟ್ರೆನ್ಸ್ನ ಮಾತ್ರ ಶೂಟ್ ಮಾಡಿದ್ದೀನಿ. ಒಳಗಡೆ ನಮ್ಮನ್ನು ಅಲೋನೇ ಮಾಡಲಿಲ್ಲ. ಅಲ್ಲಿಂದ ನೆಕ್ಸ್ಟ್ ನಾವು ಹೋಗಿದ್ದು ತ್ರಿಮೂರ್ತಿ ಆಧ್ಯಾತ್ಮ ಮಂದಿರ ಅಂತ. ಇಲ್ಲಿ ವಿಡಿಯೋ ಶೂಟೇ ಅಲೋ ಇಲ್ಲ. ಬಟ್ ಆದ್ರೂ ನಿಮಗೋಸ್ಕರ ಅಂತ ಸ್ವಲ್ಪ ಕ್ಲಿಪ್ಪಿಂಗ್ನ ತೊಗೊಂಡಿದ್ದೀನಿ. ನೀವೆಲ್ಲರೂ ಎಂಜಾಯ್ ಮಾಡ್ತೀರಾ ಅಂತ ಭಾವಿಸಿದ್ದೀನಿ. ಇದನ್ನೆಲ್ಲ ನೋಡಿಕೊಂಡು ನಾವು ಅಲ್ಲಿಂದ ನನ್ನ ಫ್ರೆಂಡ್ ಮನೆಗೆ ಹೋದೋ. ನನ್ನ ಫ್ರೆಂಡ್ ಮನೆ ಇರೋದು ಕೋಣನಕುಂಟೆ ಕ್ರಾಸಲ್ಲಿ. ಅಲ್ಲಿಗೆ ಹೋಗಿ ಅಲ್ಲಿ ರೆಸ್ಟ್ ಮಾಡೋ ಅಷ್ಟೊತ್ತಿಗೆ ನಿಯರ್ಲಿ 3 to 4 o'clock ಆಯಿತು. ನಾನು ಬ್ಯಾಂಗ್ಳೂರಿಗೆ ಹೋಗಿದ್ದು ಮೇಯ್ನ್ ಉದ್ದೇಶ ಏನು ಅಂತಂದರೆ ಅಲ್ಲಿರೋ ಪ್ಲೇಸ್ಗಳನ್ನೆಲ್ಲ ಎಕ್ಸ್ಪ್ಲೋರ್ ಮಾಡಿ ನಿಮಗೆ ತೋರಿಸ್ಬೇಕು ಅಂತ. ಸೊ ಅದಾದಮೇಲೆ ನನ್ನ ಫ್ರೆಂಡ್ ಕಾಲೇಜಲ್ಲಿ ಒಂದು ಫಂಕ್ಷನ್ ಇತ್ತು. ಆ ಫಂಕ್ಷನ್ನ ಕೂಡ ನಾನು ಅಟೆಂಡ್ ಮಾಡಬೇಕು ಅಂತ ಹೋಗಿದ್ದೆ. ಅವ್ರ ಕಾಲೇಜಿಗೆ ಫಂಕ್ಷನ್ ಅಟೆಂಡ್ ಮಾಡೋದಕ್ಕೆ ಅಂತ ಹೋದೆ. ಅವ್ರ ಕಾಲೇಜ್ ಇದ್ದಿದ್ದು ಜಯನಗರ ಆಗಿರೋದ್ರಿಂದ ಜಯನಗರ 4th ಬ್ಲಾಕ್ ಶಾಪಿಂಗ್ ಅಂದರೆ ಸ್ಟ್ರೀಟ್ ಶಾಪಿಂಗ್ ಅಂತ ಅಂದರೆ ಎಲ್ಲರಿಗೂ ತುಂಬ ಇಷ್ಟ. ಅದು ಫೇಮಸ್ ಕೂಡ. ಅದು ಮತ್ತು ಮಲ್ಲೇಶ್ವರಮು ಬ್ಯಾಂಗ್ಳೂರ್ ಸ್ಟ್ರೀಟ್ ಶಾಪಿಂಗಿಗೆ ತುಂಬ ಫೇಮಸ್ಸು. ಸೊ ಅದನ್ನು ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಅಂದ್ಕೊಂಡೆ. ಫಸ್ಟು ನನ್ನ ಫ್ರೆಂಡ್ ಕಾಲೇಜಿಗೆ ಹೋಗಿದ ತಕ್ಷಣ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿತ್ತು. ಅಲ್ಲಿ ಜಸ್ಟ್ ಅವ್ರ ಕಾಲೇಜಿಗೆ ಹೋಗೋಕ್ಕಿಂತ ಮುಂಚೆ ಒಂದೇ ಒಂದು ಅಂಗಡಿಲಿ ನಾನು ಶಾಪಿಂಗ್ ಮಾಡೋ ಅವಕಾಶ ನನಗೆ ಸಿಕ್ತು. ಅವ್ರ ಕಾಲೇಜ್ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಆಮೇಲೆ ಶಾಪಿಂಗ್ ಮಾಡೋಣ ಅಂತ ಹೋದೋ. ಫಂಕ್ಷನ್ ಅಟೆಂಡ್ ಮಾಡಿದೋ. ಫಂಕ್ಷನ್ ಎಲ್ಲ ಮುಗೀತು. ಅದರಿಂದ ಆಚೆ ಬರೋ ಅಷ್ಟೊತ್ತಿಗೆ 6:30 ಆಗಿತ್ತು. ಬಟ್ ಆ ಕತ್ಲೆಲ್ಲೂ ಲೈಟ್ಸ್ ಎಲ್ಲ ಇರುತ್ತೆ, ಪರವಾಗಿಲ್ಲ, ವ್ಲಾಗ್ ಮಾಡ್ಬೋದು, ಅದ್ರದ್ದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡ್ಬೋದು ಅಂತ ಅಂದ್ಕೊಂಡ್ರೆ ಫುಲ್ಲು ಮಳೆ. ಸೊ ಪ್ಲ್ಯಾನ್ ನಂಬರ್ 2 ಫ್ಲಾಪ್. ಅದಷ್ಟಾಯ್ತಾ? ಅಲ್ಲಿಂದ ಅದು ಕೂಡ ಬೇಜಾರಾಗಿದ್ದು. ಅಲ್ಲೆಲ್ಲ ಶಾಪಿಂಗ್ ವ್ಲಾಗೆಲ್ಲ ಮಾಡಿಕೊಂಡು ನಾವು ಇಸ್ಕಾನ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದು. ಅಲ್ಲಿ ಮಳೆ ಇದ್ದಿದ್ದರಿಂದ ಹೊರಗಡೆನೇ ಲಿಟ್ರಲಿ ಕಾಲೇಜಿಂದ ಹೊರಗಡೆನೇ ಬರೋದಕ್ಕಾಗಲಿಲ್ಲ. ಇಸ್ಕಾನ್ ಪ್ಲ್ಯಾನ್ ನಂಬರ್ 3 ಅದು ಕೂಡ ಫ್ಲಾಪ್. ಬಿಕಾಸ್ ಇಸ್ಕಾನು 8:30 ಆರ್ 8 o'clock ಒಳಗಡೆ ಕ್ಲೋಸ್ ಆಗೋಗುತ್ತೆ. ಅಲ್ಲಿಂದ ನಾವು ಮೆಟ್ರೋದಲ್ಲೇ ಹೋದರೂ ವಿತೌಟ್ ಟ್ರಾಫಿಕ್ 1 hour ಆದರೂ ಬೇಕೇ ಬೇಕು ನಾವು ಇಸ್ಕಾನ್ ರೀಚ್ ಆಗೋದಕ್ಕೆ. 7 o'clock ನಾವು ಹೋದರೂ 8 o'clock ಮೆಟ್ರೋ ಸ್ಟೇಷನ್ನು ಅಂದರೆ ಮಹಾಲಕ್ಷ್ಮಿ ಮೆಟ್ರೋ ಸ್ಟೇಷನಲ್ಲಿ ಇಳ್ಕೊಬೋದು. ಅಲ್ಲಿಂದ ಇಸ್ಕಾನ್ಗೆ ಹೋಗೋದಕ್ಕೆ ಅಟ್ಲೀಸ್ಟ್ ಒಂದು 10 minutes ಆದರೂ ಬೇಕು. ಸೊ ನಾವು ಎಂಟ್ರಿಗೆ ಹೋಗೋ ಅಷ್ಟೊತ್ತಿಗೆ ಇಸ್ಕಾನ್ ಕ್ಲೋಸ್ ಆಗಿರುತ್ತೆ ಅಂತಂದರೆ ಯಾಕೆ ಹೋಗಬೇಕು? ಪ್ಲ್ಯಾನ್ ನಂಬರ್ 3 ಫ್ಲಾಪಾ. ನೆಕ್ಸ್ಟ್ ಇವಾಗೆಲ್ಲ ಫೇಮಸ್ ಆಗಿರೋದು RNR ಬಿರಿಯಾನಿ.
ಅದನ್ನು ಕೂಡ ಟ್ರೈ ಮಾಡಿ, ನಾನು ವೆಜಿಟೇರಿಯನ್ ಆಗಿರೋದ್ರಿಂದ ವೆಜ್ ಆಪ್ಷನ್ ಕೂಡ ಇತ್ತು, ಅದನ್ನು ಟ್ರೈ ಮಾಡಿ ನಿಮಗೆ ತೋರ್ಸೋಣ ಅಂತಂದರೆ ಬುಕ್ ಮಾಡ್ದೋ, ಮತ್ತೆ ಬುಕ್ ಮಾಡ್ದೋ, 2 ಸಲವೂ ಕ್ಯಾನ್ಸಲ್ ಆಯಿತು. ಇಷ್ಟು ಪ್ಲ್ಯಾನ್ಗಳು ಫ್ಲಾಪ್ ಆಯಿತು. ನೀವು ಕೇಳ್ತಾ ಇದ್ರಿ ಅಲ್ವಾ ಪಾರ್ಟ್ 2 ಹಾಕಿ ಅಂತ. ಇಷ್ಟೆಲ್ಲ ಪ್ಲ್ಯಾನ್ ಇಟ್ಕೊಂಡು ಹೋದಾಗ ಎಲ್ಲ ಕ್ಯಾನ್ಸಲ್ ಆದರೆ ನನಗೆ ತಾನೇ ಹೇಗೆ ಮನಸ್ಸು ಬರುತ್ತೆ ಹಾಕೋದಕ್ಕೆ. ಬಟ್ ರಿಯಾಲಿಟಿ ಇದಲ್ವ, ಜೀವನನೇ ಇದು. ನಾನು ಪಾರ್ಟ್ 2 ವೀಡಿಯೋ ಪೋಸ್ಟ್ ಮಾಡ್ತೀನಿ ಅಂತ ನಿಮಗೆಲ್ಲ ಹೇಳ್ಬಿಟ್ಟಿದೆ. ನೀವೆಲ್ಲ ಕ್ಯೂರಿಯಾಸಿಟಿಯಿಂದ ಕಾಯ್ತಾನೂ ಇದ್ರಿ. ಎಷ್ಟೊಂದು ಜನ ನನಗೆ ಇನ್ಸ್ಟಾಗ್ರಾಮಲ್ಲಿ DM ಕೂಡ ಮಾಡ್ತಾಯಿದ್ರಿ. ಎಷ್ಟು ಬೇಜಾರಾಯಿತು ಅಂದರೆ ಲಿಟ್ರಲಿ ನನಗೆ ಸಖತ್ತು ಅಳು ಬಂದುಬಿಡ್ತು. ಯಾಕೆ ಇದೇ ಥರ ಆಗ್ತಿದೆ? ಪ್ರತಿಯೊಂದು ಪ್ಲೇಸಿಗೆ ಎಕ್ಸ್ಪ್ಲೋರ್ ಮಾಡಿ ನಿಮಗೆ ತೋರಿಸೋಣ ಅಂತ ಹೋದಾಗಲೇ ಯಾಕೆ ಈ ಥರ ಆಗ್ತಾಯಿದೆ? ಸೊ ನಾನಿವಾಗ ಅಂದ್ಕೊಂಡಿದ್ದೀನಿ ಅಟ್ಲೀಸ್ಟ್ ಇನ್ನೊಂದು ಸಲ ನಾನು ಹೋದಾಗಾದರೂ ಇಸ್ಕಾನ್ ವಿಡಿಯೋನ ನಿಮಗೆ ತೋರಿಸ್ಬೇಕು ಅಂತ. ಇನ್ ಕೇಸ್ ನಿಮಗೇನಾದ್ರು ಆ ವಿಡಿಯೋ ಬೇಕು ಅಂತಂದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಖಂಡಿತವಾಗೂ ನಾನು ಹೋಗ್ತೀನಿ. ಇದು ನನ್ನ ಫ್ರೆಂಡ್ ಮನೆಯಿಂದ ಕಾಲೇಜಿಗೆ ಹೋಗ್ತಾ ಇರೋ ರೋಡಲ್ಲಿ ಇರೋ ಕೆರೆ, ಇದು ಸಾರಕ್ಕಿ ಕೆರೆ ಅಂತ ಅಂದ್ಬಿಟ್ಟು. ಇದ್ರ ವ್ಯೂ ಕೂಡ ನಿಮಗೆ ತೋರಿಸ್ಬೇಕು ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಈ ವಿಡಿಯೋ ಕ್ಲಿಪ್ಪಿಂಗ್ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನನಗೆ ಗೊತ್ತು ಈ ವಿಡಿಯೋನ ತುಂಬ ನಿಮಗೆ ಲೇಟಾಗಿ ಆಗ್ತಾಯಿದ್ದೀನಿ ಅಂತ, ಪ್ಲೀಸ್ ಕ್ಷಮೆ ಇರಲಿ. ಈ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅವತ್ತು ತುಂಬ ಲೇಟ್ ಆಗಿದ್ದರಿಂದ ನನ್ನ ಫ್ರೆಂಡ್ ಕಾಲೇಜಲ್ಲಿ ಆಲ್ರೆಡಿ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿತ್ತು. ಅದಕ್ಕೆ ನನಗೆ ಇದೊಂದೇ ಒಂದು ಅಂಗಡೀಲಿ ಶಾಪಿಂಗ್ ಮಾಡೋ ಅವಕಾಶ ಸಿಕ್ತು, ಅದನ್ನು ಹರಿಬರಿಲಿ ಶಾಪಿಂಗ್ ಮಾಡಿದ್ದು. ನನಗಂತೂ ತುಂಬ ಬೇಜಾರಾಯಿತು. ಏನು ಸ್ಯಾಟಿಸ್ಫ್ಯಾಕ್ಷನ್ನೇ ಇಲ್ಲ ನನಗೆ. ಯಾಕೆ ಈ ಥರ ಆಗ್ತಾಯಿದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ನಿಮ್ಗೇನಾದ್ರು ಗೊತ್ತಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಎಕ್ಸ್ಪೆಕ್ಟ್ ಮಾಡಿದೆ ತಪ್ಪ, ಇದನ್ನೆಲ್ಲ ನಿಮಗೆ ತೋರಿಸ್ಬೇಕು ಅಂತ ಅಂದ್ಕೊಳ್ಳೋದೇ ತಪ್ಪ. ನಾನು ಏನು ಆಗ್ತಾಯಿದೆ ಅನ್ನೋದೇ ನನಗಂತೂ ಪಝಲ್ ಆಗೋಗ್ಬಿಟ್ಟಿದ್ದೀನಿ ನಾನು. ಬಟ್ ಇಲ್ಲಿ ಬ್ಯೂಟಿಫುಲ್ ಕಲೆಕ್ಷನ್ಸ್ ಇತ್ತು. ಇಯರಿಂಗ್ಸ್ ಅಂತೂ ಆಸಮ್, ಮೋರ್ ದ್ಯಾನ್ 1000 ಇಯರಿಂಗ್ಸ್ ಇತ್ತು ಅಂತಲೇ ಹೇಳ್ಬೋದು. ಸಖತ್ತಾಗಿತ್ತು ಕಲೆಕ್ಷನ್ಸ್ ಮಾತ್ರ. ನನಗಂತೂ ಪ್ರತಿಯೊಂದು ಇಯರಿಂಗ್ಸು ಇಷ್ಟ ಆಗ್ತಾಯಿತ್ತು. ನಾನು ಹೇಳಿದ್ನಲ್ಲ ನನ್ನ ಫ್ರೆಂಡ್ ಕಾಲೇಜ್ ಫಂಕ್ಷನಿಗೆ ಹೋಗಿದ್ದಿದ್ದು ಅಂತ. ಇದೇ ಅವ್ರ ಕಾಲೇಜ್ ಫಂಕ್ಷನ್. ಅದರ ಕ್ಲಿಪ್ಪಿಂಗ್ ಕೂಡ ಆ್ಯಡ್ ಮಾಡಬೇಕು ಅಂತ ಅನ್ನಿಸ್ತು. ಇದ್ರ ಒರಿಜಿನಲ್ ಮ್ಯೂಸಿಕ್ ಆಗ್ತಾಯಿದೆ, ಬಟ್ ಅಲ್ಲಿ ಮ್ಯೂಸಿಕ್ ಹಾಕಿರೋದ್ರಿಂದ ಕಾಪಿರೈಟ್ ಕ್ಲೈಮ್ ಆಗುತ್ತೆ ಅಂತ ಆಗ್ತಾಯಿಲ್ಲ. ಅದಕ್ಕೆ ಇದಕ್ಕೆ ವಾಯ್ಸ್ ಓವರ್ನ ಕೊಡ್ತಾಯಿದ್ದೀನಿ. ಇದು ಅವ್ರ ಕಾಲೇಜಿನ ಲೈಬ್ರರಿ. ಇದು ಕೂಡ ತುಂಬ ಚೆನ್ನಾಗಿದ್ದರಿಂದ ಇದನ್ನು ಶೂಟ್ ಮಾಡಿ ನಿಮಗೆಲ್ಲ ತೋರಿಸ್ಬೇಕು ಅಂತ ಅನ್ನಿಸ್ತು. ಇಷ್ಟ ಆಗಿತ್ತು ನನ್ನ ಬ್ಯಾಂಗ್ಳೂರ್ ಸ್ಟೋರಿ. ಈ ವಿಡಿಯೋ ಇನ್ ಕೇಸ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಆದಮೇಲೆ ಬೆಲ್ ಐಕಾನ್ನು ಪ್ರೆಸ್ ಮಾಡಿ. ಇಷ್ಟೊಂದೆಲ್ಲ ಕಷ್ಟಪಟ್ಟು ನಾನು ವಿಡಿಯೋ ಮಾಡ್ತಾಯಿದ್ದೀನಿ ಅಂದರೆ ನಿಮಗೋಸ್ಕರ ತಾನೇ. ನೀವು ಜಸ್ಟ್ ಲೈಕ್ ಮಾಡಿ ಅಥವಾ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಏನೂ ಲಾಸ್ ಆಗೋಲ್ಲ ಅಲ್ವಾ ನಿಮಗೆ. ಇದು ಹೇಳಾದ್ಮೇಲೂ ಹೋಪ್ ಸಬ್ಸ್ಕ್ರೈಬ್ ಮಾಡ್ತೀರಾ ಅಂತ ಭಾವಿಸ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಒಂದೊಳ್ಳೆ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಲವ್ ಯು ಆಲ್. ಒನ್ಸ್ ಅಗೇನ್ ಈ ವಿಡಿಯೋನ ತುಂಬ ಕಾಯಿಸಿದ್ದಕ್ಕೆ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಇನ್ಮೇಲೆ ಯಾವತ್ತೂ ಡಿಲೇ ಆಗೋಲ್ಲ. ಒನ್ಸ್ ಅಗೇನ್ ಹೇಳ್ತಾ ಇದ್ದೀನಿ, ಇಸ್ಕಾನ್ ವಿಡಿಯೋ ನಿಮಗೆ ಬೇಕು ಅಂದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ.